ಒಂದು ಫ್ಯಾಮಿಲಿಗೋಸ್ಕರ ಇಡೀ ಮುಸಲ್ಮಾನ ಸಮುದಾಯವನ್ನೇ ಬಿಟ್ಬಿಟ್ರೆ ಹೇಗೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪತ್ರ ಕೂಡ ಬರೆದಿದ್ದಾರೆ. ಸುಮಾರು 2 ಪುಟಗಳ ಪತ್ರ. ಭಾಳಷ್ಟು ಜನ ಇದಕ್ಕೆ ಸಹಿ ಹಾಕಿದ್ದಾರೆ ಮತ್ತು ತಮ್ಮ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಟಿಕೆಟ್ ಕೇಳಿದ್ದೆ ಅಪರಾಧ ಏನ್ರಿ ಅಂತ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಬಿಜೆಪಿ ವಕ್ತಾರರಾದಂಥ ಉತ್ಕರ್ಷ್ ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾದಂಥ ನಾರಾಯಣ ಸ್ವಾಮಿ ಅವರು ಜಾಯ್ನ್ ಆಗಿದ್ದಾರೆ. ಸರ್ ತಮಗೂ ಸ್ವಾಗತ. ಇನ್ನು ಮುಸ್ಲಿಂ ಮುಖಂಡರಾದಂಥ ಆಯೂಬ್ ಖಾನ್ ತಮಗೂ ಸ್ವಾಗತ. JDS ವಕ್ತಾರರಾದಂಥ ಅಶ್ವಿನ್ ಜಾಯ್ನ್ ಆಗಿದ್ದಾರೆ. ಅಶ್ವಿನ್ ತಮಗೂ ಸ್ವಾಗತ. ಆಯೂಬ್ ಖಾನ್ ಅವರೇ, ಈ ಪತ್ರದಲ್ಲಿ ಬಹಳಷ್ಟು ಜನ ಸಹಿ ಮಾಡಿದ್ದಾರೆ. ಅದರಲ್ಲಿ ಸಂಘ ಸಂಸ್ಥೆಗಳು, ಧಾರ್ಮಿಕ ಮುಖಂಡರುಗಳು ಎಲ್ಲ ಬರೆದಿದ್ದಾರೆ. ಅಂದರೆ ಮುಸಲ್ಮಾನ ಮುಖಂಡರನ್ನ ಅಥವಾ ಸ್ವಾಮೀಜಿಗಳನ್ನ ಧಾರ್ಮಿಕ ಗುರುಗಳನ್ನ ಕೇಳಿ ಕಾಂಗ್ರೆಸ್ ಪಕ್ಷ ಅಥವಾ ಯಾವುದೇ ರಾಜಕೀಯ ಪಕ್ಷ ತೀರ್ಮಾನ ತಗೊಳ್ಬೇಕಾ? ಇದರಲ್ಲಿ ಏನಿದೆ ಗೊತ್ತಾ, ತಮಗೆ ಓಟ್ ಬೇಗ ಟೈಮ್ನಲ್ಲಿ ನಾವು ಕೇಳಿಲ್ಲ, ಓಟ್ ನಮಗೆ ಮತ ಹಾಕಿದ್ದೀವಿ. 1947ನಿಂದ ನಾವು ಕಾಂಗ್ರೆಸ್ಗೆ ಒಂದು ರತ್ತ ಅಂತ ನಮ್ಮ ರತ್ತ ನಾವು ಕೊಟ್ಟಿದ್ದೀವಿ. ನಿಮಗೆ ರತ್ತ ಕೊಟ್ಟ ಮೇಲೆ ನೀವು ಒಂದು ಡಿಸ್ಕಸ್ ಮಾಡ್ಕೊಳ್ಬೇಕಿದ್ದಿದ್ದು ಅದು ಫಸ್ಟು. ಯಾಕಂದರೆ ಕಾಂಗ್ರೆಸ್ ಪಾರ್ಟಿ ಬಂದುಬಿಟ್ಟು ನ್ಯಾಷನಲಿಸಮ್ ಪಾರ್ಟಿ. ಅವ್ರು ಅರ್ಥ ಮಾಡ್ಕೊಂಡಿಲ್ಲ. ಇವ್ರು ಟಿಶ್ಯೂ ಪೇಪರು ಮುಸಲ್ಮಾನರು ಹಂಗೆ ಇವ್ರು ಬಿಟ್ಟಿದ್ದಾರೆ. ಕಾಂಗ್ರೆಸ್ ಅವರು ಕೇಳಬೇಕಿದ್ದಿದ್ದು. ಕೇಳೋಕ್ಕೆ ಏನಿದೆ? ಜಬ್ಬಾರ್ ಅವ್ರಿಗೆ ಮನೆ ಪಕ್ಕದಲ್ಲಿದೆ, ಅವ್ರಿಗೆ ಕೇಳಿಲ್ಲ. ಅವ್ರು ಯಾರು ಪೈಲ್ವಾನ್ ಅಂತ ಅವ್ರಿಗೆ ಬಂದರು, ಅವ್ರಿಗೆ ಏನೋ ನಿಲ್ಲಿಸಿದ್ರು. ಆಮೇಲೆ DK ಸುಕೇಶ್ ಕುಮಾರ್ ಇದ್ದಾರೆ, ಆಮೇಲೆ ಸಿದ್ದರಾಮಯ್ಯ ಸರ್ ಇದ್ದಾರೆ. ಅವ್ರಿಗೆ ಕರ್ಕೊಂಡು ಬಂದುಬಿಟ್ಟು ಅವ್ರಿಗೆ ನಿಲ್ಲಿಸ್ಬಿಟ್ಟು ನಾವು ಈ ಪಾರ್ಟಿಗೆ ಇರ್ತೀವಿ, ನಾವು ಇವಾಗ ರಿಟೈರ್ಡ್ ಆಗ್ತಾ ಇದ್ದೀವಿ ಅಂತ ಅವ್ರಿಗೆ ಕಳಿಸ್ಬಿಟ್ಟು ಏನಿದೆ? ಒಂದು ಸೀಟ್ ಕೊಡ್ತಾ ಇದ್ರೆ ಏನಿದೆ? ಒಂದು ಕಡೆ ಅಲ್ಲಿ ದಾವಣಗೆರೆನಲ್ಲಿ ಅವ್ರದ್ದು ಏನಿದೆ, ಅವ್ರದ್ದು ಮನೆದು ಯಾವುದೋ ಟಿಕೆಟ್ ಕೊಡಬೇಕು, ಅವರು ಇದ್ದಾರೆ, ಪಟ್ಟಿಗಿದ್ದಾರೆ. ಯಾಕಂದರೆ ಅವ್ರಿಗೆ ಟಿಕೆಟ್ ಬೇಕೇ ಬೇಕು, ಇದು ನಮ್ಮ ಟಿಕೆಟು. ನಾವೇನು ಕೇಳ್ತೀವಿ ಮುಸಲ್ಮಾನ್ಗೆ? ಇದು ಒಂದು ಸಲ ಕೊಟ್ಬಿಡ್ತಾ ಇದ್ರೆ ಏನನ್ನ ನಿಮಗೆ ತಿರ್ಗಾ ಪುನಃ ಇದೆ ಅಲ್ಲ. ಇವಾಗ ಬೆಂಕಿ ಏನಾಗ್ತದೆ ಅಂತೆ, ಪೂರ್ತಿ ಕರ್ನಾಟಕನಲ್ಲಿ ನಿಮಗೆ ಬೆಂಕಿ ಆಗತ್ತೆ. ಮುಂದೆ ಇವಾಗ ಏನ್ ಸಮುದಾಯ ಯಾಕೆ ಕೋಪಗೊಂಡಿದೆ? ಕೋಪ ಅಂದ್ರೆ ಒಂದು ಮಾತು ಕೇಳಿಲ್ಲ ಅಂದ್ರೆ ನಾವು ಯಾಕೆ ಮೇಡಮ್ ಅವಾಗ ಕಾಂಗ್ರೆಸ್ಗೆ ನಾವು ವೋಟ್ ಕೊಡಬೇಕು? ಯಾಕೆ ಅವ್ರಿಗೆ ನಾವು ಕೊಡಬೇಕು? ಇನ್ನು ಮುಂದಿನ ತಿಂಗಳಿನಲ್ಲಿ ಬೇರೆ ಪಕ್ಷ ಬರ್ತಾ ಇರ್ತದೆ. ಯಾರೋ ಒಂದು ಆಮ್ ಆದ್ಮಿ ಪಾರ್ಟಿನ, ಇಲ್ಲ ಬೇರೆ ಪಕ್ಷನ, ಇಲ್ಲ JDS SDP ಅವ್ರಿಗೆ ಈ ಬೆಲೆ ಕಾಂಗ್ರೆಸ್ಗೆನೇ ಹೋಗೋದಿಲ್ಲ, BJPಗೆನೇ ಹೋಗೋದಿಲ್ಲ. ಒಂದು ಹೊಸ ಪಾರ್ಟಿಗೆ ನಾವು ಹುಡುಕ್ತೀವಿ. ಹೊಸ ಪಾರ್ಟಿಯವರು ನಮಗೆ ಕೇಳ್ತಾ ಇದ್ದಾರೆ, ಇವಾಗ ಬರಕ್ಕೆ ಹೇಳ್ತಾ ಇದ್ದಾರೆ. ಆಲ್ ರೈಟ್. ನಾರಾಯಣ ಸ್ವಾಮಿ ಅವರೇ, ಮುಸಲ್ಮಾನರಿಗೆ ಕಾಂಗ್ರೆಸ್ ಕೊಟ್ಟಷ್ಟು ರಕ್ಷಣೆ ಬೇರೆ ಯಾವುದೇ ಪಕ್ಷ ಕೊಟ್ಟಿಲ್ಲ ಅಂತ KPCC ಅಧ್ಯಕ್ಷರು ಹೇಳ್ತಾರೆ. ದಟ್ ಈಸ್ DK ಶಿವಕುಮಾರ್. ಇದು ಅತ್ಯಂತ ಖಂಡನೀಯವಾಗಿದೆ. ರಕ್ಷಣೆ ಈ ದೇಶದ ಸಂವಿಧಾನವು ಇಲ್ಲಿರುವ ಪ್ರತಿಯೊಬ್ಬ ಪ್ರಜೆಗೂ ನೀಡಿರುವ ಹಕ್ಕು. ಹೀಗಾಗಿ ವಿಶೇಷವಾಗಿ ಯಾವುದೇ ಪಕ್ಷ ಯಾವುದೇ ಸಮುದಾಯಕ್ಕೆ ನೀಡಿರೋ ಕೊಡುಗೆಯಲ್ಲ. ಇಲ್ಲಿ ಸಾರಾ ಸಗಟಾಗಿ ಪಕ್ಷದ ಅಧ್ಯಕ್ಷರ ಮೇಲೆ ಕೋಪ ಇದ್ದಂಗಿದೆ. ಇಲ್ಲ, ಕೋಪ ಅಂತಿಲ್ಲ. ಕಾಂಗ್ರೆಸ್ಗೂ ಬೇರೆ ಪಕ್ಷದ ಅಧ್ಯಕ್ಷರು ಮುಖ್ಯಮಂತ್ರಿಗಳ ಸಹಮತದೊಂದಿಗೆ, ಪಕ್ಷದ ಅಧ್ಯಕ್ಷರು ಮುಖ್ಯಮಂತ್ರಿಗಳ ಒಪ್ಪಿಗೆಯೊಂದಿಗೆ ಈ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರಾ ಅನ್ನುವಂತಹ ಅನುಮಾನ ಸಮುದಾಯದಲ್ಲಿ ಇದೆ. ಇಲ್ಲ, ಅದೇ ಪ್ರಶ್ನೆ. ಈಗ ಸಮುದಾಯದ ಅನ್ನೋದೇ ತಗೊಳ್ತಾ ಇರೋದೇ ತಪ್ಪಾಗಿದೆ. ಇಲ್ಲಿ ಸಮುದಾಯ ಅಲ್ಲ, ಇಂಡಿವಿಜುವಲ್ಲು. ಯಾಕೆ ಜಬ್ಬಾರ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ರು, ಯಾಕೆ ನಜೀರ್ ಅವ್ರಿಗೆ ನೀವು ಪೊಲಿಟಿಕಲ್ ಸೆಕ್ರೆಟರಿ ತೆಗೆದ್ರು, ಅಷ್ಟಕ್ಕೆ ಸೀಮಿತವಾಗಿದ್ದು. ಯಾವುದೇ ಕಾಂಗ್ರೆಸ್ ಯಾವತ್ತೂ ಅಷ್ಟೇ ಆ ಸಮುದಾಯದ ವಿರುದ್ಧವಾಗಿ ನೆವರ್ ಹೋಗೋದಿಲ್ಲ, ಹೋಗ್ಲಬಾರ್ದು. ಇನ್ಕ್ಲೂಸಿವ್ ಎಲ್ಲರನ್ನೂ ಸೇರಿಸ್ಕೊಂಡು ಟಿಕೆಟ್ ಕೊಡಬೇಕು ಅನ್ನೋದೇ ಹಿನ್ನೆಲೆ. ಸಮುದಾಯವನ್ನ ಬಿಟ್ಟು ಮಾತಾಡ್ತಿಲ್ಲ. ಹೌದು ನೋಡಿ, ತಮಗೆ ಗೊತ್ತಿಲ್ಲ. ಇಲ್ಲ ನೋಡಿ, ಸಮುದಾಯ ಕೊಡ್ಬೇಕನ್ನೋದು ಅದು ಹಿನ್ನೆಲೆ ಇದೆ. ಅವ್ರು ಕೇಳಿ ತಪ್ಪಿಲ್ಲ. ಸಮುದಾಯದ ವಿಚಾರನೇ, ಸಮುದಾಯದ ವಿಚಾರ. ಬಟ್ ಅವ್ರ ಮೇಲೆ ಕ್ರಮ ಕೈಗೊಂಡಿದ್ದನ್ನ ಸಮುದಾಯ ತಗೊಳ್ತಾ ಇದ್ದಲ್ಲ, ಅದು ತಪ್ಪು. ಯಾಕೆ ಕ್ರಮ? ಇಲ್ಲ, ಯಾಕೆ ಕ್ರಮ? ಟಿಕೆಟ್ ಕೊಡಿ ಅಂತ ಕೇಳಿದ್ರು. ಹೌದು ಮೇಡಮ್, ಸಮುದಾಯ ಕೊಡಬೇಕು. ಬಟ್ ಈ ಸತಿ ನೋಡಿ, ಯಾಕೆ ಕ್ರಮ ಕೈಗೊಂಡ್ರಿ? ಈಗ ಇದು ಜನರಲ್ ಎಲೆಕ್ಷನ್ ಅಲ್ಲ, ಚುನಾವಣೆ ಅಲ್ಲ. ಅವರು ಆಕಸ್ಮಿಕವಾಗಿ ನೋಡಿ, ಆಯ್ತಪ್ಪ, ಉಪಚುನಾವಣೆ ಅಂತ ಮುಸಲ್ಮಾನರು ಓಟ್ ಹಾಕೋದಿಲ್ಲ. ಯಾಕೆ ಉಪಚುನಾವಣೆ ಬಂತು? ಮೇಡಮ್, ಯಾಕೆ ಉಪಚುನಾವಣೆ ಬಂತು ಅನ್ನೋದು ಇಂಪಾರ್ಟೆಂಟ್. ನೋ ಈ ವಿಷಯದಲ್ಲಿ ಯಾಕೆ ಉಪಚುನಾವಣೆ ಬಂತು ಅಂತ ಶಾಮೂರು ಶಿವಶಂಕರಪ್ಪ ಅಂತ ಹೌದು, ಅದು ಗೊತ್ತಿದೆ, ಹೌದು, ಅದು ನಿಜ.
ಆದ್ರೆ ಶಾಮನೂರು ಶಿಕ್ಷಣ ದುರ್ಮರಣದಿಂದ ನೀವು ಕೂಡ ಆಕಸ್ಮಿಕವಾಗಿ ಅವರು ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿರುವಂತ ನಾರಾಯಣ ಸ್ವಾಮಿ ಅವರು ಸಂಪ್ರದಾಯ, ಆಚಾರ, ವಿಚಾರ ಮತ್ತು ಕುಟುಂಬ ಅಂತ ಪರಿವಾರವಾದದ ಬಗ್ಗೆ ಮಾತಾಡೋದು ನಿಮ್ಮ ಘನತೆ ಗೌರವಕ್ಕೆ ಸರಿ ಇಲ್ಲ. ಇಲ್ಲ ನೋಡಿ, ಅಲ್ಲಿ ಏನಾಗಿದೆ, ಅವರು ಇದು ಮೊದಲಿಂದ ಕಾಂಗ್ರೆಸ್ ಅಲ್ಲಿ ನಡ್ಕೊಂಡ್ ಬಂದಿರೋದು. ಯಾರಾದ್ರೂ ಯಾವ್ದಾದ್ರು ಕುಟುಂಬದಲ್ಲಿ ಒಬ್ಬ MLA ಬೇರೆಯವ್ರಿಗೆ ಕೊಡ್ಲಾ ನಿಮ್ಗೆ ಲಿಸ್ಟ್? 99% ಕೊಟ್ಟಿಲ್ಲ. ಇಲ್ಲ, ಯಾಕೆ ಕ್ರಮ ಕೈಗೊಂಡ್ರು ಹೇಳ್ತೀನಿ, ನೀವು ಆನಂತರ ದಯವಿಟ್ಟು ಮಾತಾಡಿ. ಯಾಕೆ ಕ್ರಮ ಕೈಗೊಂಡ್ರು ಅಂದ್ರೆ, ಅವರು ಜಬ್ಬಾರ್ ಅವರು ಮೈನಾರಿಟಿ KPCC ಮೈನಾರಿಟಿ ವಿಂಗ್ ಅಧ್ಯಕ್ಷರು. ಅವರು ಚುನಾವಣೆ ಲೀಡ್ ಮಾಡಬೇಕಾಗಿರ್ತಕ್ಕಂಥವ್ರು. ಅವರು ACC KPCC ಅಧ್ಯಕ್ಷರು ಹೋಗ್ತಾರೆ, CM ಹೋಗ್ತಾರೆ, ACC ಜನರಲ್ ಸೆಕ್ರೆಟರಿ ಹೋಗ್ತಾರೆ. ಅಂಥ ಟೈಮಲ್ಲಿ ಅವ್ರ ಮನೆ ಬಿಟ್ಟು ಆಚೆ ಬರ್ದ. ಆ ಕಾರಣದಿಂದ ಅವ್ರ ಮೇಲೆ ಕ್ರಮ ಇಟ್ ಇಸ್ ಎ ಪ್ಯೂರ್ಲಿ ಇಂಡಿವಿಜುವಲ್. ಇದರಲ್ಲಿ ಸಮುದಾಯನ ಎಳೆಯುವಂತ ಅವಶ್ಯಕತೆ ಇಲ್ಲ. ಸಮುದಾಯಕ್ಕೆ ಒಂದು 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 ಟಿಕೆಟ್ ಕೊಡಿ ಅಂತ ಒಬ್ಬ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಇದು ಎಲ್ಲಾ ಚುನಾವಣೆಯಲ್ಲಿ ಮಾತಿಗೆ ಬೆಲೆ ಇಲ್ಲ. ಎಲ್ಲಾ ಚುನಾವಣೆಯಲ್ಲಿ ಸಮುದಾಯಗಳು ಕೇಳ್ತವೆ. ಎಲ್ಲಾ ಚುನಾವಣೆಗಳಲ್ಲಿ ಸಮುದಾಯಗಳು ಕೇಳ್ತವೆ. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ, ಒಬ್ಬ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷನಾಗಿ ಮುಸಲ್ಮಾನರಿಗೆ ಟಿಕೆಟ್ ಕೇಳದೆ ಇದ್ರೆ ಇನ್ನೇನ್ ಕೆಲಸ ಇದೆ ಅವ್ರಿಗೆ? ಕೇಳಿದ ತಪ್ಪಂತ ಪಕ್ಷದ ಯಾವ ವ್ಯಕ್ತಿ ಹೇಳಿದ್ದಾರೆ? ಕೇಳಿದ ತಪ್ಪಂತ ನಮ್ಮ ಪಕ್ಷದ ಯಾವ ವ್ಯಕ್ತಿ ಹೇಳಿದ್ದಾರೆ? ಇಲ್ಲ 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 ಇಲ್ಲ, ನೆವರ್ ಹೇಳಲೇ ಇಲ್ಲ, ಹೇಳೋದು ಇಲ್ಲ. ಕೇಳಿ ನೋಡಿ, ನಜೀರ್ ಅವ್ರ ವಿರುದ್ಧ ಯಾಕೆ ಅಂತ ಹೇಳಿದ್ರೆ, ಇವರು CM ಅವರು ಒಂದು ಕಮಿಟಿ ಮಾಡಿದ್ರು 4 ಜನನ. ಆ ಕಮಿಟಿ ಮಾಡಿ ನೀವು ಹೋಗಿ ಪೈಲ್ಮಾನ್ ಹತ್ರ ನೀವು ಮಾತಾಡಿ ಅವ್ರನ್ನ ವಿಡ್ರಾ ಮಾಡೋದಕ್ಕೆ ಲಾಸ್ಟ್ ಡೇಟ್ ಇದೆ, ನೀವು ಹೋಗಿ ಅಂತ ಒಂದು ಹೆಲಿಕಾಪ್ಟರ್ ಮಾಡಿಸಿದ್ರು. ಹೆಲಿಕಾಪ್ಟರ್ ಮಾಡಕ್ CM ಹತ್ರ ನಜೀರ್ ಅಹಮದ್ ಅವರು, ಸಲೀಂ ಅಹಮದ್, ರಿಜ್ವಾನ್ 3 ಜನ ಮಾತಾಡಿ ಏರೋಡ್ರಮ್ಗೆ ಹೋದ್ರು. CM ಗೆ ಹೇಳ್ಬಿಟ್ಟು ಹೋದ್ರು. ಬಟ್ ಏರೋಡ್ರಮ್ ಅಲ್ಲಿ ಅವ್ರಿಬ್ರು ಹತ್ತಿದ್ರೆ ಇವ್ರು ಮತ್ತೆ ವಾಪಸ್ ಮನೆಗೆ ಬಂದ್ರು. ಅದನ್ನ ಇನ್ಫಾರ್ಮ್ ಮಾಡಿದ್ರೆ ಚೀಫ್ ಮಿನಿಸ್ಟರ್ಗೆ. ಬಿಕಾಸ್ ಆಫ್ ದಟ್ ರೀಸನ್ ಚೀಫ್ ಮಿನಿಸ್ಟರ್ ಫೆಡ್ ಅಪ್ ಆದ್ರು. ಹೌದು, ವಾಪಸ್ ಬಂದ್ರು ಅಂದ್ರೆ ಅವ್ರ ಜವಾಬ್ದಾರಿ ನಿರ್ವಹಿಸಿಲ್ಲ ಅಂತ. ಈಸ್ ಎ ಪೊಲಿಟಿಕಲ್ ಸೆಕ್ರೆಟರಿ, ಈಸ್ ಎ ಪೊಲಿಟಿಕಲ್ ಸೆಕ್ರೆಟರಿ ಟು CM. ನೋಡಿ ಮೇಡಮ್, ಸರ್ ಅದು ಪಕ್ಷ ಆಗ್ಲಿ ಯಾವುದೇ ವೇದಿಕೆ ಇಲ್ಲಿ ಯಾರು ಇಲ್ಲಿ ಸರ್ವಾಧಿಕಾರಿ ಇಲ್ಲ. ಇಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಇಲ್ಲಿ ಸರ್ವಾಧಿಕಾರಿ ಅಲ್ಲ. ನಿಮ್ಮಲ್ಲಿ ಒಂದು ಆಂತರಿಕ ಪ್ರಜಾಪ್ರಭುತ್ವ ಇರುವಂತ ಪಕ್ಷ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಕ್ರಮ ತೆಗೆದುಕೊಳ್ಳೋದಕ್ಕೆ ಸರ್ವ ಸ್ವತಂತ್ರರಿದ್ದೀರಿ, ಆದ್ರೆ ಅದಕ್ಕೊಂದು ಪ್ರೊಸೀಜರ್ ಇದೆ. ಯಾವುದೇ ಅಪರಾಧಿಯಾಗಿ ತನ್ನ ಪರವಾಗಿ ವಕಾಲತ್ತು ಮಾಡೋದಕ್ಕೆ ಆತನಿಗೆ ಈ ನ್ಯಾಯಾಲಯ ವ್ಯವಸ್ಥೆಯಲ್ಲಿಯೇ ಒಂದು ಹಕ್ಕು ಅಧಿಕಾರ ಇರುವಾಗ ನಿಮ್ಮ ಪಕ್ಷದಲ್ಲಿ ನೋಟಿಸ್ ಕೊಟ್ಟು ಉತ್ತರ ಕೇಳುವಂತಹ ಸಂಯಮ ಮತ್ತು ಸಾವಧಾನ ಇಲ್ಲದೇನೆ ಸರ್ವಾಧಿಕಾರಿ ತರ ಕ್ರಮ ಕೈಗೊಳ್ಳುವಂತ ಯಾಕೆ ನಂಬಬೇಕು? ನೋಡಿ, ಇವತ್ತು ಟಿಲ್ ಟುಡೇ ನಜೀರ್ ಅಹಮದ್ ಅವರು MLC ಇದ್ದಾರೆ, ಅವರು ದಾವಣಗೆರೆ ಅವರು MLC ಇದ್ದಾರೆ. ಸರ್ವಾಧಿಕಾರಿ ಡಿಸಿಷನ್ ಅಲ್ಲ ಅದು.